ಬೆಂಗಳೂರು ದತ್ತು ಶಾಲೆಗೆ ಸಂಸ್ಥೆ ಹೆಸರಿಡಲು ಅವಕಾಶ ಸಿಎಂ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಉದಯವಾಣಿ ಪೇಪರ್ ಉದಯವಾಣಿ ಶುಭ ನುಡಿ. ನಿಮ್ಮ ಜೀವನದ ಸಂತೋಷವು ನಿಮ್ಮ ಆಲೋಚನೆಗಳ ಗುಣಮಟ್ಟದ ಮೇಲೆ ನಿರ್ಧಾರವಾಗುತ್ತದೆ. ಬೆಂಗಳೂರು ಅಧಿವೇಶನದಲ್ಲಿ ಸರ್ಕಾರಕ್ಕೆ ಸಡ್ಡು, ಬಿಜೆಪಿ ರಣತಂತ್ರ. ಬೆಂಗಳೂರು ದತ್ತು ಶಾಲೆಗೆ ಸಂಸ್ಥೆ ಹೆಸರಿಡಲು ಅವಕಾಶ ಸಿಎಂ. ಬೆಂಗಳೂರು ಹೆಚ್ಚು ಲಾಭ ನೀಡುವುದಾಗಿ ರೂಪಾಯಿ 1.15 ಲಕ್ಷ ವಂಚನೆ. ಬೆಂಗಳೂರು ಮಣಿಪಾಲ ಸೆಂಟರ್ನಲ್ಲಿ ರಕ್ತದಾನ ಶಿಬಿರ. ಬೆಂಗಳೂರು ಸ್ವಚ್ಛತೆ ಕೈಗೊಳ್ಳದ ಇಲಾಖೆಗಳಿಗೆ ನೋಟಿಸ್ ನೀಡಿ ಕೆಬಿಜಿ. ಬೆಂಗಳೂರು ಜಲಮಂಡಳಿ ಹುದ್ದೆ ಭರ್ತಿಗೆ ಪ್ರಸ್ತಾವನೆ ಅಧ್ಯಕ್ಷೆ. ಬೆಂಗಳೂರು 300 ಬಿಎಂಟಿಸಿ ಬಸ್ಗಳಲ್ಲಿ ಶೀಘ್ರ ಆಡಿಯೋ ಜಾಹೀರಾತು. ಬೆಂಗಳೂರು ಕೈಮಗ್ಗ ಉಳಿದರೆ ಪರಂಪರೆ ಉಳಿದು ಉಮಾಶ್ರೀ. ಶಿವಮೊಗ್ಗ ಸಿಂಗದೂರಿಗೆ ಹೋಗುತ್ತಿದ್ದ ಕಾರು 3 ಬಾರಿ ಪಲ್ಟಿ, 6 ಬೆಂಗಳೂರು ಪಾರು. ಹುಬ್ಬಳ್ಳಿ ಉತ್ತರ ಕರ್ನಾಟಕದಲ್ಲಿ ಆರಂಭವಾಗದ ಕಾನೂನು ಕಾಲೇಜು. ಬೆಂಗಳೂರು ಗೃಹಲಕ್ಷ್ಮಿ 32ನೇ ಕಂತಿನ 2,443 ಕೋಟಿ ಬಿಡುಗಡೆ. 3ನೇ ದಿನವೂ ಸಚಿವರಿಂದ ಬರ ಅಧ್ಯಯನ. ಕುಂದಾಪುರ ಕರಾವಳಿ ಭಾಗದಲ್ಲಿ ಹಂದಿಗಳ ಸರಣಿ ಸಾವು, ಆಫ್ರಿಕನ್ ಹಂದಿ ಜ್ವರ ದೃಢ. ಬೆಂಗಳೂರು ಅತೃಪ್ತ ಶಾಸಕರ ಮನವೊಲಿಕೆಗೆ 4ನೇ ದಿನವೂ ಕಸರತ್ತು. ಬೆಂಗಳೂರು ನಾಲಿಗೆ ಹಿಡಿತದಲ್ಲಿರಲಿ, ರವಿಕುಮಾರ್ಗೆ ಕೋರ್ಟ್ ಚಾಟಿ. ಕುಮಾರಸ್ವಾಮಿ ಎಡಿಜಿಪಿ ರಾಜಿ ಸಫಲ ಆಗಿಲ್ಲ, ಹೈಕೋರ್ಟ್ ಬಗ್ಗೆ ಮಾಹಿತಿ. ಗಿರೀಶ್ ಕಾರ್ನಾಡ್ ಸಾಹಿತಿ. ಬೆಳಕಿಲ್ಲದ ದಾರಿಯಲ್ಲಿ ನಡೆಯಬಹುದು, ಆದರೆ ಕನಸುಗಳಿಲ್ಲದ ದಾರಿಯಲ್ಲಿ ನಡೆಯೋದಾಗುವುದಿಲ್ಲ. ಕಾವೇರಿ ಬಗ್ಗೆ ಕರ್ನಾಟಕದ ಜೊತೆ ಚರ್ಚಿಸಿದ್ರೆ ತಪ್ಪೇನು ವಿಜಯ್. ಕ್ಷೇತ್ರ ಮರು ವಿಂಗಡಣೆ ಬಿಲ್ ಬಗ್ಗೆ ಮಂಡನೆ ಬಳಿಕ ನಿರ್ಧಾರ, ಡಿಎಂಕೆ. ಛತ್ರಪತಿ ಸಂಭಾಜಿನಗರ ಗಾಡ್ ಫಾದರ್ ಮಾತನ್ನು ಬಿಜೆಪಿ ಕೇಳಲಿ, ಡಿಕೆ.
ಬೆಂಗಳೂರು ಜಾತಿ ಗಣತಿ ಜಾರಿಗೆ ರಾಜ್ಯ ಸರ್ಕಾರ ಬದ್ಧ, ಮುಖ್ಯಮಂತ್ರಿ ಡಿಕೆಶಿ ಭರವಸೆ. ರಾಜ್ಯದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ: ವಿಜಯೇಂದ್ರ. ಭಾರತೀಯ ಸಂವಿಧಾನವು ನವೆಂಬರ್ 26, 1946ರಂದು ಅಂಗೀಕಾರವಾಗಿ ಜನವರಿ 26, 1950ರಂದು ಅಧಿಕೃತವಾಗಿ ಜಾರಿಗೆ ಬಂದಿತು. ಭಾರತೀಯ ಸಂವಿಧಾನ ಜಾರಿಗೆ ಬಂದಾಗ ಮೂಲತಃ ಅದರಲ್ಲಿ 395 ವಿಧಿಗಳು, 8 ಪರಿಶಿಷ್ಟಗಳು ಹಾಗೂ 22 ಭಾಗಗಳಿದ್ದು, ಪ್ರಸ್ತುತ 12 ಪರಿಶಿಷ್ಟಗಳು, 25 ಭಾಗಗಳು, 98 ತಿದ್ದುಪಡಿಗಳನ್ನು ಹೊಂದಿವೆ. ಭಾರತೀಯ ಸಂವಿಧಾನವು ಸಂಯುಕ್ತ ಸ್ವರೂಪವನ್ನು ಹೊಂದಿದ್ದಾಗೂ ಬಲಿಷ್ಠ ಕೇಂದ್ರ ಸರ್ಕಾರದ ರಚನೆಗೆ ಅವಕಾಶ ಮಾಡಿದೆ. ಭಾರತೀಯ ಸಂವಿಧಾನವು ವಿಶ್ವದ ಬೃಹತ್ ಸಂವಿಧಾನವಾಗಿದ್ದು, ಅದು ಒಳಗೊಂಡಿರುವ ಅಂಶಗಳ ಬಗ್ಗೆ ವಿಶಾಲ ಮತ್ತು ವಿಸ್ತೃತವಾದ ವಿವರಣೆಯನ್ನು ನೀಡುತ್ತದೆ. ಜನವರಿ 26, 1950ರಂದು ಜಾರಿಗೆ ಬಂದ ಭಾರತೀಯ ಸಂವಿಧಾನ ಇದುವರೆಗೂ ಹಲವಾರು ತಿದ್ದುಪಡಿಗಳಿಗೆ ಒಳಗಾಗಿದೆ. ಭಾರತೀಯ ಸಂವಿಧಾನವು ಹಿಂದಿ ಮತ್ತು ಆಂಗ್ಲ ಭಾಷೆಯಲ್ಲಿ ರಚಿತವಾಗಿದ್ದು, ಅದರ ಮೂಲ ಪ್ರತಿ ಅಂದವಾದ ಕೈಬರಹಗಳಲ್ಲಿ ಬರೆಯಲ್ಪಟ್ಟಿದೆ. ಪ್ರಖ್ಯಾತ ನ್ಯಾಯಶಾಸ್ತ್ರ ಪಂಡಿತರಾದ ದುರ್ಗಾದಾಸ್ ಬಸು ಅವರು ಓದುಗರು ಸುಲಲಿತವಾಗಿ ಅರ್ಥ ಮಾಡಿಕೊಳ್ಳಲು ಅನುಕೂಲವಾಗುವಂತೆ ಭಾರತೀಯ ಸಂವಿಧಾನ ಪ್ರತಿಯೊಂದು ವಿಧಿಯನ್ನು ವಿವರಿಸಿಯಾಗಿ ತಾವು ಬರೆದ ಪುಸ್ತಕ ಭಾರತೀಯ ಸಂವಿಧಾನದ ಪರಿಚಯ ವಿವರಿಸಿದ್ದಾರೆ. ಭಾರತೀಯ ಸಂವಿಧಾನವು ತನ್ನಲ್ಲಿ ಅದರ ಐತಿಹಾಸಿಕ ಹಿನ್ನೆಲೆ, ಭಾರತೀಯ ಪೌರರ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು, ರಾಜ್ಯ ನಿರ್ದೇಶಕ ತತ್ವಗಳು, ತಿದ್ದುಪಡಿಯ ವಿಧಾನಗಳು, ಕೇಂದ್ರ ಮತ್ತು ರಾಜ್ಯ ಸರ್ಕಾರಿ ವ್ಯವಸ್ಥೆ, ಹಾಗೆಯೇ ಕೇಂದ್ರ ಆಡಳಿತ ಪ್ರದೇಶಗಳ ಆಡಳಿತ ವ್ಯವಸ್ಥೆ, ಪಂಚಾಯತ್ ರಾಜ್ ವ್ಯವಸ್ಥೆಯ ಮೂಲಕ ಸ್ಥಳೀಯ ಸರ್ಕಾರಗಳ ಕಾರ್ಯವಿಧಾನ, ನ್ಯಾಯಾಂಗ ವ್ಯವಸ್ಥೆ, ಭಾರತದ ಸಂಯುಕ್ತ ವ್ಯವಸ್ಥೆಯ ಸ್ವರೂಪ, ತುರ್ತು ಪರಿಸ್ಥಿತಿ ಅಧಿಕಾರಿಗಳು, ಅಂತರರಾಜ್ಯ ಸಂಬಂಧಗಳು, ಚುನಾವಣೆ, ಇನ್ನೂ ಹಲವು ರಾಜ್ಯಾಡಳಿತ ವ್ಯವಸ್ಥೆಯ ಅಂಶಗಳ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ಒಳಗೊಂಡಿದೆ. ಸಂವಿಧಾನದ ರಚನಾ ಸಭೆ ಆಯೋಗದ ಯೋಜನೆಯ ಪ್ರಕಾರ ಭಾರತೀಯ ಸಂವಿಧಾನ ರಚನಾ ಸಮಿತಿಯು ನವೆಂಬರ್ 1946ರಲ್ಲಿ ರಚನೆಯಾಯಿತು. ಸಂವಿಧಾನ ರಚನಾ ಸಮಿತಿಯ ಸುಸೂಚಿತ ಸದಸ್ಯರ ಒಟ್ಟು ಮೊತ್ತ 389 ಆಗಿತ್ತು. ಅದರಲ್ಲಿ 296 ಸದಸ್ಯರು ಬ್ರಿಟಿಷ್ ಇಂಡಿಯಾದಿಂದ ಆಯ್ಕೆಯಾದವರು. ಉಳಿದ 93 ಸದಸ್ಯರು ದೇಶೀಯ ಸಂಸ್ಥಾನಗಳಿಂದ ನಾಮಕರಣಗೊಂಡರು. ಭಾರತೀಯ ಸಂವಿಧಾನ ರಚನಾ ಸಭೆಯು ಡಿಸೆಂಬರ್ 9, 1946ರಂದು ತನ್ನ ಮೊದಲ ಸಭೆ ನಡೆಸಿ ಸಚ್ಚಿದಾನಂದ ಪ್ರಸ್ತಾವನೆ: ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಪರಿವರ್ತಿಸಲು ಮತ್ತು ಎಲ್ಲ ಪೌರರಿಗೂ ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ, ಸಾಮಾಜಿಕ, ಆರ್ಥಿಕ, ರಾಜಕೀಯ ಸ್ವಾತಂತ್ರ್ಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ ಮತ್ತು ಆರಾಧನೆ, ಸಮಾನತೆ,
ಸ್ಥಾನಮಾನ ಮತ್ತು ಅವಕಾಶಗಳು ಇವುಗಳನ್ನು ದೊರಕಿಸಲು. ಭಾರತದ ಪ್ರಜೆಗಳು. ಭಾರತದ ಪ್ರಜೆಗಳು ಎಂಬ ಪದ ಅತಿಮಾಧಿಕಾರವಾಗಿರುವುದು ಭಾರತೀಯರಲ್ಲಿ ಎಂಬುದನ್ನು ಪ್ರತಿಫಲಿಸುತ್ತದೆ. ಸಂವಿಧಾನವು ಭಾರತೀಯರೆಲ್ಲರ ಸಾಮಾಜಿಕ ಮತ್ತು ಆರ್ಥಿಕ ಮಟ್ಟವನ್ನು ಉತ್ತಮಪಡಿಸುವ ಗುರಿಯನ್ನು ಹೊಂದಿದೆ. ಗಣರಾಜ್ಯ. ಭಾರತದಲ್ಲಿ ದೇಶದ ಪ್ರಮುಖವಾದ ರಾಷ್ಟ್ರಪತಿಯವರನ್ನು ಜನರು ನೇರವಾಗಿ ಅಥವಾ ಪರೋಕ್ಷವಾಗಿ ಆರಿಸುವ ವ್ಯವಸ್ಥೆಗೆ ಬದ್ಧರಾಗಿರುವುದನ್ನು ಗಣರಾಜ್ಯ ಪದ ಸೂಚಿಸುತ್ತದೆ. ಭಾರತದ ಸರ್ಕಾರಿ ಪದ್ಧತಿ ಆನುವಂಶಿಕ ಪದ್ಧತಿಗೆ ತದ್ವಿರುದ್ಧ ಎಂಬುದನ್ನು ಇದು ವಿವರಿಸುತ್ತದೆ. ನ್ಯಾಯ. ಭಾರತೀಯ ಸಂವಿಧಾನದ ವಿವಿಧ ವಿಧಿ ವಿಧಾನಗಳ ಮೂಲಕ ಪ್ರತಿಯೊಬ್ಬರೂ ಸಾಮಾಜಿಕ, ರಾಜಕೀಯ, ಆರ್ಥಿಕ ನ್ಯಾಯವನ್ನು ಒದಗಿಸುವ ವ್ಯವಸ್ಥೆ ಮಾಡಲಾಗಿದೆ. ಸಮಾನತೆ ಎಂಬುದು ಯಾವುದೇ ಒಂದು ವರ್ಗಕ್ಕೆ ವಿಶೇಷ ಸೌಲಭ್ಯಗಳನ್ನು ನೀಡದೆ ಭಾರತದ ಪ್ರತಿಯೊಂದು ಪ್ರಜೆಗೂ ಯಾವುದೇ ತಾರತಮ್ಯ ಮಾಡದೆ ಸಮಾನ ಅವಕಾಶಗಳನ್ನು ಕಲ್ಪಿಸಲಾಗಿದೆ. ಲಿಖಿತ ಸಂವಿಧಾನ ಮತ್ತು ಬೃಹತ್ ಸಂವಿಧಾನ. ವಿಶ್ವದ ಸಂವಿಧಾನಗಳೆಲ್ಲ ಭಾರತೀಯ ಸಂವಿಧಾನವು ಬೃಹತ್ ಮತ್ತು ಲಿಖಿತ ಸಂವಿಧಾನವಾಗಿದೆ. ಅದೊಂದು ಬಹು ಸಮಗ್ರವಾದ, ವಿಸ್ತೃತವಾದ ಹಾಗೂ ವಿವರಣಾತ್ಮಕವಾದ ಲಿಖಿತ ಅಥವಾ ಬರಹದ ರೂಪದಲ್ಲಿರುವ ದಾಖಲೆಯಾಗಿದೆ. ಮೂಲ ಸಂವಿಧಾನವು ಪ್ರಸ್ತಾವನೆಯ ಜೊತೆಗೆ 395 ವಿಧಿಗಳ, 8 ಪರಿಶಿಷ್ಟಗಳು ಹಾಗೂ 22 ಭಾಗಗಳಿಂದ ಕೂಡಿತ್ತು. ಪ್ರಸ್ತುತ ಭಾರತೀಯ ಸಂವಿಧಾನವು ಪ್ರಸ್ತಾವನೆಯ ಜೊತೆಗೆ 395 ವಿಧಿಗಳು, 12 ಪರಿಶಿಷ್ಟಗಳು ಹಾಗೂ 22 ಭಾಗಗಳೊಂದಿಗೆ ಇಷ್ಟೊಂದು ವಿಧಿಗಳು ಪರಿಶಿಷ್ಟಗಳನ್ನೊಳಗೊಂಡ ಸಂವಿಧಾನ ವಿಶ್ವದಲ್ಲಿ ಬೇರೊಂದಿಲ್ಲ. ಕೇವಲ 7 ವಿಧಿಗಳು, 26 ತಿದ್ದುಪಡಿಗಳನ್ನು ಹೊಂದಿರುವ ಅಮೆರಿಕ ಸಂವಿಧಾನ, 103 ವಿಧಿಗಳನ್ನೊಳಗೊಂಡಿರುವ ಜಪಾನ್ ಸಂವಿಧಾನ, 92 ವಿಧಿಗಳನ್ನು ಹೊಂದಿರುವ ಫ್ರಾನ್ಸ್ ಸಂವಿಧಾನಗಳಿಗೆ ಹೋಲಿಸಿದರೆ ಭಾರತ ಸಂವಿಧಾನ ಇವೆಲ್ಲಕ್ಕಿಂತಲೂ ಬೃಹತ್ ಗಾತ್ರವುಳ್ಳದಾಗಿದೆ. ಪ್ರಸ್ತಾವನೆ ಅಥವಾ ಪೂರ್ವಪೀಠಿಕೆ. ಪ್ರಸ್ತಾವನೆ ಅಥವಾ ಪೂರ್ವಪೀಠಿಕೆ. ಭಾರತೀಯ ಸಂವಿಧಾನವು ಸುರಚಿತ ಪ್ರಸ್ತಾವನೆಯೊಂದಿಗೆ. ಪ್ರಸ್ತಾವನೆಯು ಸಂವಿಧಾನದ ಮೂಲತತ್ವಗಳು ಹಾಗೂ ಅದರ ಸ್ಫೂರ್ತಿದಾಯಕ ಅಂಶಗಳನ್ನು ಪ್ರತಿಫಲಿಸುತ್ತದೆ. ಅದು ಸಂವಿಧಾನ, ಗುರಿ ಮತ್ತು ಉದ್ದೇಶಗಳು ಮತ್ತು ಭಾರತೀಯ ಪ್ರಜೆಗಳ ಅಭಿವ್ಯಕ್ತಿ ಮತ್ತು ಆಕಾಂಕ್ಷೆಗಳ ಪ್ರತೀಕವಾಗಿದೆ. ಮೂಲಭೂತ ಕರ್ತವ್ಯಗಳು. ಸಂವಿಧಾನ ಜಾರಿಗೆ ಬಂದಾಗ ಮೂಲಭೂತ ಕರ್ತವ್ಯಗಳ ಬಗ್ಗೆ ಸಂವಿಧಾನದಲ್ಲಿ ಯಾವುದೇ ಪ್ರಸ್ತಾವನೆ 1976ರಲ್ಲಿ ಸಂವಿಧಾನಕ್ಕೆ ತಂದ 42ನೇ ತಿದ್ದುಪಡಿಯನ್ವಯವಾಗಿ ಸಂವಿಧಾನದ ವಿಐ ಭಾಗದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ನಮೂದಿಸಲಾಗಿದೆ. ಮೂಲಭೂತ ಭಾರತೀಯ ಪ್ರಜೆಗಳು ಜವಾಬ್ದಾರಿಯುತ ಪ್ರಜೆಗಳನ್ನಾಗಿಸುವ ಪ್ರಯತ್ನ ಮಾಡಲಾಗಿದೆ. ಸಂವಿಧಾನದ 350ನೇ ವಿಧಿಯನ್ವಯ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ. ಸಂವಿಧಾನದ 360ನೇ ವಿಧಿಯನ್ವಯ ಆರ್ಥಿಕ ತುರ್ತು ಪರಿಸ್ಥಿತಿ. ಭಾರತೀಯ ಪೌರರಿಗೆ 7 ಮೂಲಭೂತ ಹಕ್ಕುಗಳು ಲಭಿಸಲಾಗಿದೆ. ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧ ಹಕ್ಕು, ಧಾರ್ಮಿಕ ಹಕ್ಕು, ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು, ಆಸ್ತಿ ಹಕ್ಕು, ಸಂವಿಧಾನಾತ್ಮಕ ಪರಿಹಾರ ಹಕ್ಕು. ಸಮಾನತೆ ಹಕ್ಕು 14ರಿಂದ 18ನೇ ವಿಧಿ. ಸ್ವಾತಂತ್ರ್ಯದ ಹಕ್ಕು 1922ನೇ ವಿಧಿ. ಶೋಷಣೆಯ ವಿರುದ್ಧ ಹಕ್ಕು 23ರಿಂದ 24ನೇ ವಿಧಿ. ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು 25ರಿಂದ 28ನೇ ವಿಧಿ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕು 29ರಿಂದ 30ನೇ ವಿಧಿ. ಆಸ್ತಿ ಹಕ್ಕು 31ನೇ ವಿಧಿ. ಸಂವಿಧಾನಾತ್ಮಕ ಪರಿಹಾರ ಹಕ್ಕು 32ನೇ ವಿಧಿ. ಸಮಾನತೆ ಹಕ್ಕು. ಸಂವಿಧಾನದ 14ರಿಂದ 18ನೇ ವಿಧಿಗಳು ಸಮಾನತೆ ಹಕ್ಕಿನ ಬಗ್ಗೆ ವಿವರಣೆ ನೀಡುತ್ತವೆ.
ಆ ವಿಧಿಗಳು ಭಾರತೀಯ ಪೌರರಿಗೆ ವಿವಿಧ ಸಮಾನತೆಗಳನ್ನು ದೃಢಪಡಿಸುತ್ತವೆ. 14ನೇ ವಿಧಿಯು ಭಾರತದ ಪ್ರತಿಯೊಬ್ಬ ಪ್ರಜೆಯು ಕಾನೂನಿನ ಮುಂದೆ ಸಮಾನರು ಹಾಗೂ ಸಮಾನ ರಕ್ಷಣೆ ಪಡೆಯುವುದನ್ನು ಎಂದು ದೃಢೀಕರಿಸುತ್ತದೆ. 15ನೇ ವಿಧಿಯು ಲಿಂಗ, ಧರ್ಮ, ಜಾತಿ, ವರ್ಣ, ಹುಟ್ಟಿದ ಸ್ಥಳ, ಶೈಕ್ಷಣಿಕ ಅರ್ಹತೆ ಇವುಗಳ ಆಧಾರದ ಮೇಲೆ ತಾರತಮ್ಯ ಮಾಡುವುದನ್ನು ನಿರ್ಬಂಧಿಸಿದೆ. 16ನೇ ವಿಧಿಯು ಸಾರ್ವಜನಿಕ ಉದ್ಯೋಗಾವಕಾಶಗಳನ್ನು ನೀಡುವಾಗ ಯಾವುದೇ ತಾರತಮ್ಯ ಮಾಡಬಾರದೆಂದಿದೆ. 17ನೇ ವಿಧಿಯು ಅಸ್ಪೃಶ್ಯತಾ ಆಚರಣೆ ಮತ್ತು ಆಚರಣೆಗೆ ಪ್ರೋತ್ಸಾಹ ನೀಡುವುದು ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿದೆ. 18ನೇ ವಿಧಿಯು ಮಿಲಿಟರಿ ಮತ್ತು ಶೈಕ್ಷಣಿಕ ಕ್ಷೇತ್ರಗಳನ್ನು ನೀಡುವುದನ್ನು ನಿಷೇಧಿಸುವುದರ ಜೊತೆಗೆ ಪೂರ್ವಭಾವಿಯಾಗಿ ಭಾರತ ಸರ್ಕಾರದ ಅನುಮತಿಯಿಲ್ಲದೆ ವಿದೇಶಿಗಳಿಂದ ಬಿರುದುಗಳನ್ನು ಸ್ವೀಕರಿಸುವುದನ್ನು ನಿರ್ಬಂಧಿಸುತ್ತದೆ. ಸ್ವಾತಂತ್ರ್ಯದ ಹಕ್ಕು. ಸ್ವಾತಂತ್ರ್ಯದ 19ನೇ ವಿಧಿಯು ಭಾರತೀಯ ಪೌರರಿಗೆ ಅವಿಹಿತ ಸ್ವಾತಂತ್ರ್ಯಗಳನ್ನು ಕಲ್ಪಿಸಿದೆ. ಮಾತನಾಡುವ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಸ್ತ್ರರಹಿತವಾಗಿ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತಾದ್ಯಂತ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಸ್ವಾತಂತ್ರ್ಯ, ಕಾನೂನು ಮಾನ್ಯ ಮಾಡಿರುವ ಯಾವುದೇ ವ್ಯಾಪಾರ ಮತ್ತು ಉದ್ಯೋಗಾವಕಾಶ ನಿರ್ವಹಿಸುವ ಸ್ವಾತಂತ್ರ್ಯ. 20ನೇ ವಿಧಿಯು ಅಪರಾಧಗಳಿಗೆ ಸಂಬಂಧಿಸಿದಂತೆ ಶಿಕ್ಷೆ ವಿಧಿಸುವುದ್ರ ಬಗ್ಗೆ ವಿವರಿಸುತ್ತದೆ. ಯಾವುದೇ ವ್ಯಕ್ತಿಗೆ ಒಂದು ಅಪರಾಧಕ್ಕೆ ಒಮ್ಮೆ ಮಾತ್ರ ಶಿಕ್ಷೆ ವಿಧಿಸಬೇಕು. ಅಪರಾಧಿಯನ್ನು ತನ್ನ ವಿರುದ್ಧ ತಾನೇ ಸಾಕ್ಷಿ ಹೇಳುವಂತೆ ಒತ್ತಾಯಿಸುವಂತಿಲ್ಲ ಎಂಬುದನ್ನು ತಿಳಿಸುತ್ತದೆ. 21ನೇ ವಿಧಿಯು ಕಾನೂನು ವಿಧಿಸಿದ ಮಾರ್ಗಗಳನ್ನು ಬಿಟ್ಟು ಬೇರ್ಯಾವುದೇ ಮಾರ್ಗದಿಂದ ವ್ಯಕ್ತಿಯ ಪ್ರಾಣವನ್ನು ಕಸಿಯುವ ಹಕ್ಕು ಯಾರಿಗೂ ಇಲ್ಲ ಎಂದು ಹೇಳುತ್ತದೆ. 21ನೇ ವಿಧಿಯು ಯಾವುದೇ ವ್ಯಕ್ತಿಯ ಅಕ್ರಮ ಬಂಧನವನ್ನು ನಿರ್ಬಂಧಿಸುತ್ತದೆ. ಈ ಹಕ್ಕಿನ ಶೋಷಣೆ ವಿರುದ್ಧ ಹಕ್ಕು. ಈ ಹಕ್ಕಿನ 23ನೇ ವಿಧಿಯು ಬಲವಂತದ ದುಡಿಮೆ, ಗುಲಾಮಗಿರಿ ಹಾಗೂ ಮಹಿಳೆಯರ ಮತ್ತು ಮಕ್ಕಳನ್ನು ಅನೈತಿಕ ವ್ಯಾಪಾರಕ್ಕೆ ಬಳಸುವುದಿಲ್ಲ ನಿಷೇಧಿಸಲಾಗಿದೆ. 24ನೇ ವಿಧಿಯು 14 ವರ್ಷಕ್ಕಿಂತ ಕಡಿಮೆ ವರ್ಷನ ಮಕ್ಕಳನ್ನು ಅಪಾಯಕಾರಿ ಮತ್ತು ಕಷ್ಟಕರವಾದ ದುಡಿಮೆಗಳಲ್ಲಿ ತೊಡಗಿಸುವುದು ನಿಷೇಧಿಸಲಾಗಿದೆ. 26ನೇ ವಿಧಿ ಧರ್ಮ ಪ್ರಚಾರಕ್ಕಾಗಿ ತಮ್ಮದೇ ಆದ ಕಾರ್ಮಿಕ ಸಂಸ್ಥೆ ಮತ್ತು ಚಾರಿಟಬಲ್ ಟ್ರಸ್ಟ್ ಸ್ಥಾಪಿಸಬಹುದು. ತಮ್ಮದೇ ಆದ ಧಾರ್ಮಿಕ ವ್ಯವಹಾರಗಳನ್ನು ನಿರ್ವಹಿಸಬಹುದು. ಧಾರ್ಮಿಕ ಸಂಸ್ಥೆಗಳ ಹೆಸರಿನಲ್ಲಿ ಸ್ಥಿರ ಮತ್ತು ಚರಾಸ್ತಿಗಳನ್ನು ಹೊಂದಬಹುದು. ಕಾನೂನಿಗನುಸಾರವಾಗಿ ಧಾರ್ಮಿಕ ಸಂಸ್ಥೆ ಮತ್ತು ಚಾರಿಟಬಲ್ ಟ್ರಸ್ಟ್ಗಳ ಆಡಳಿತ ನಿರ್ವಹಿಸುವುದು ಪಡೆಯದಾಗಿದೆ. 27ನೇ ವಿಧಿ ಪ್ರಕಾರ ಧಾರ್ಮಿಕ ಕಾರ್ಯಗಳಿಗೆ ಯಾರಿಂದಲೂ ಬಲವಂತವಾಗಿ ವಂತಿಗೆಯನ್ನು ಸ್ವೀಕರಿಸುವುದನ್ನು ನಿಷೇಧಿಸಿದೆ. 28ನೇ ವಿಧಿಯು ರಾಜ್ಯದಿಂದ ಅಥವಾ ರಾಜ್ಯದ ಅನುದಾನ ಪಡೆದು ನಡೆಸುತ್ತಿರುವ ಶೈಕ್ಷಣಿಕ ಸಂಸ್ಥೆಗೆ ಹಾಜರಾಗುವ ವ್ಯಕ್ತಿಗೆ ಪೌರಾನುಮತಿ ಇಲ್ಲದೆ ಧಾರ್ಮಿಕ ವಿಷಯಗಳನ್ನು ಬೋಧಿಸುವಂತಿಲ್ಲ. ಭಾರತೀಯ ಪೌರರ ಮೂಲಭೂತ ಕರ್ತವ್ಯಗಳು. ಸಂವಿಧಾನ, ರಾಷ್ಟ್ರಧ್ವಜ, ರಾಷ್ಟ್ರಗೀತೆಯನ್ನು ಗೌರವಿಸುವುದು, ಸ್ವಾತಂತ್ರ್ಯ ಚಳವಳಿಯ ಉದಾತ್ತ ಆದರ್ಶಗಳನ್ನು ಪಾಲಿಸುವುದು, ಭಾರತದ ಸಾರ್ವಭೌಮತೆ, ಏಕತೆ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿದು ಕಾಪಾಡುವುದು, ಕರೆ ಬಂದಾಗ ದೇಶ ರಕ್ಷಣೆಗೆ ಮುಂದಾಗುವುದು ಮತ್ತು ದೇಶ ಸೇವೆಯನ್ನು ನಿಷ್ಠೆಯಿಂದ ಮಾಡುವುದು, ನಮ್ಮ ಸಮೃದ್ಧ ಸಂಸ್ಕೃತಿಯ ಶ್ರೀಮಂತ ಪರಂಪರೆಯನ್ನು ಗೌರವಿಸುವುದು ಮತ್ತು ರಕ್ಷಿಸುವುದು, ವೈಜ್ಞಾನಿಕ ಮತ್ತು ಮಾನವೀಯ ಗುಣವನ್ನು ಬೆಳೆಸಿಕೊಂಡು ವಿಚಾರಣಾ ಹಾಗೂ ಸುಧಾರಣಾ ಮನೋಭಾವ ಬೆಳೆಸಿಕೊಳ್ಳುವುದು, ಸಾರ್ವಜನಿಕ ಆಸ್ತಿ ರಕ್ಷಿಸುವುದು ಮತ್ತು ಎಲ್ಲ ರೀತಿಯ ಹಿಂಸೆಯನ್ನು ತ್ಯಜಿಸುವುದು. ರಾಷ್ಟ್ರೀಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಹಾಗೂ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಗಳು ಈ ಕೆಳಕಂಡಂತೆ ರಕ್ಷಿಸುತ್ತದೆ. ಕಾಯಿದೆಯಡಿಯಲ್ಲಿರುವ ಹಕ್ಕುಗಳ ರಕ್ಷಣೆಯ ಬಗ್ಗೆ ಪರಿಶೀಲಿಸಿ ಅಧಿಕಾರ ಪಡೆಯಬಹುದು.
ಶಾಸಕಾಂಗವು ರಾಜ್ಯದ ಇಚ್ಛೆಯನ್ನು ರೂಪಿಸುವ ಮತ್ತು ವ್ಯಕ್ತಪಡಿಸುವ ಸರ್ಕಾರದ ಮೊದಲನೇ ಅಂಗವಾಗಿದ್ದು, ಕಾರ್ಯಾಂಗ ಮತ್ತು ನ್ಯಾಯಾಂಗದ ಕಾರ್ಯನಿರ್ವಹಣೆಗೆ ಆಧಾರವಾಗಿದೆ. ಕಾನೂನು ರಚನೆ. ಪ್ರಜಾಪ್ರಭುತ್ವ ಸರ್ಕಾರ ವ್ಯವಸ್ಥೆಯಲ್ಲಿ ಶಾಸಕಾಂಗವು ಸಂವಿಧಾನಬದ್ಧವಾಗಿ ರಾಜ್ಯಕ್ಕೆ ಅಗತ್ಯವಾದ ಕಾನೂನು ರಚನೆ ಮಾಡುವ ಅಧಿಕಾರವನ್ನು ಹೊಂದಿದೆ. ಈ ವ್ಯವಸ್ಥೆಯಲ್ಲಿ ಎಲ್ಲಾ ಕಾನೂನುಗಳು ಬಹುಮತವನ್ನು ಆಧರಿಸಿ ರಚನೆಯಾಗುತ್ತವೆ. ಸರ್ಕಾರದ ರಚನೆ. ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷವು ಸರ್ಕಾರವನ್ನು ರಚನೆ ಮಾಡುವ ಅಧಿಕಾರವನ್ನು ಹೊಂದಿರುತ್ತದೆ. ನಂತರ ಶಾಸಕಾಂಗದಲ್ಲಿ ತನ್ನ ಬಹುಮತವನ್ನು ಸಾಬೀತುಪಡಿಸುವುದರ ಮೂಲಕ ಆಡಳಿತ ಪಕ್ಷವಾಗಿ ಅಧಿಕಾರ ಚುಕ್ಕಾಣಿಯಾಗಿ ಹಿಡಿಯುತ್ತದೆ.